ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಒಂದು ಕಡೆ ದೇವಸ್ಥಾನಗಳಿಗೆ ಭಕ್ತಾದಿಗಳು ಭೇಟಿಯನ್ನ ನೀಡ್ತಾ ಇದ್ದಾರೆ. HAL ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ಕಲ್ಲಸಂದ್ರದಲ್ಲಿ ಭಕ್ತಾದಿಗಳು ದೇವಸ್ಥಾನವನ್ನೇ ನಿರ್ಮಾಣ ಮಾಡಿರುವಂಥದ್ದು. ಶಿವರಾತ್ರಿಯ ಪ್ರಯುಕ್ತ ದೇವಾಲಯವನ್ನ ನಿರ್ಮಾಣ ಮಾಡಿ ಭಜನೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಕಲ್ಲಸಂದ್ರದ ದೇವಾಲಯ ನಿರ್ಮಾಣ ಮಾಡಿರುವಂತಹ ಸ್ಥಳದಲ್ಲಿದ್ದೀನಿ. ಅಲ್ಲಿನ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಶಿವಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಮಾಡಿದಂತಹ ದೇವಸ್ಥಾನ ಇದಾಗಿದೆ. ವಿಶೇಷವಾಗಿ ದೇವಸ್ಥಾನವನ್ನ ಮಾಡಿರುವಂತದ್ದನ್ನ ನೀವು ನೋಡ್ತಾ ಇದ್ದೀರಾ. ಥರ್ಮಾಕೋಲ್ ನಲ್ಲಿ ಮಾಡಿರುವಂತಹ ದೇವಸ್ಥಾನ, ಎಲ್ಲ ವಿವಿಧ ದೇವತೆಗಳನ್ನ ಇರುವಂತಹ ದೇವಸ್ಥಾನವನ್ನ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇನ್ನು ಇವತ್ತು ಸಾಕಷ್ಟು ಜನ ವ್ರತಾಚರಣೆಯನ್ನ ಮಾಡುವಂಥವ್ರು, ಅದರ ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಅಂಥವರು ಕೂಡ ಈ ಸ್ಥಳಕ್ಕೆ ಬಂದು ಉಪವಾಸ ಸತ್ಯಾಗ್ರಹವನ್ನ ಮಾಡೋದಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಅನುವನ್ನ ಮಾಡಿಕೊಟ್ಟಿರುವಂಥದ್ದು. ಈಗ ದೇವರಿಗೆ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಅದಾದ ನಂತರ ದೇವರಿಗೆ ಪೂರ್ಣಾವತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನ ಮಾಡಲಾಗುತ್ತೆ. ಇನ್ನು ಸಂಜೆ 4 ಗಂಟೆಗೆ ಮತ್ತೆ ಪಂಚಾಮೃತ ಅಭಿಷೇಕ, ಹರಿದ್ವಾರಕ ಅಭಿಷೇಕ, ಕುಂಕುಮ ಮೋದಕ ಅಭಿಷೇಕ, ಭಸ್ಮೋದಕ ಅಭಿಷೇಕ, ಅಕ್ಷರ ದೋತಕ ಅಭಿಷೇಕ ಸೇರಿದಂತೆ ಸಾಕಷ್ಟು ಅಭಿಷೇಕಗಳನ್ನ ಮಾಡ್ತಾರೆ. ಅದಾದ ನಂತರ ಸಂಜೆ 5 ಗಂಟೆಗೆ ಮತ್ತೊಮ್ಮೆ ಉತ್ಸವ ಬಲಿಯನ್ನ ಮಾಡಲಾಗುತ್ತೆ. 5:30ಕ್ಕೆ ಮಂಗಳಾರತಿ, ಮತ್ತೊಮ್ಮೆ ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದಾದ ನಂತರ ರಾತ್ರಿ 9 ಗಂಟೆಗೆ ಪ್ರಥಮ ಯಾಮದ ಅಭಿಷೇಕ ಮತ್ತೆ ಪೂಜೆಯನ್ನ ನೆರವೇರಿಸ್ತಾರೆ. ಇದೇ ರೀತಿಯಾಗಿ ಇವತ್ತು ಶಿವನ ಆರಾಧನೆಯಾಗಿರೋದ್ರಿಂದ ಪ್ರತಿ ಗಂಟೆಗೊಮ್ಮೆ ಒಂದಷ್ಟು ಪೂಜೆ ಇರಬಹುದು, ಹವನ ಇರಬಹುದು, ಹೋಮಗಳನ್ನು ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ಸಕಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಸಾಕಷ್ಟು ಜನ ಶಿವನ ದೇವಾಲಯಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದು. ಸದ್ಯ ಇಲ್ಲಿ ಗುಡರಂಜನ್ ಶೆಟ್ಟಿ ಅವರು ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವಿಶೇಷವಾಗಿ ದೇವಸ್ಥಾನಕ್ಕೆ ಜನ ಹೋಗೋದು ನೋಡಿದ್ವಿ, ಭಕ್ತಾದಿಗಳು ಹೋಗೋದು, ನೀವು ದೇವಸ್ಥಾನವನ್ನೇ ನಿರ್ಮಾಣ ಮಾಡಿದ್ದೀರಾ, ಏನಿದ್ರದ್ದು ವಿಶೇಷತೆ? ಇದು ನಾವು ನಮ್ಮ ಸ್ನೇಹಿತರೆಲ್ಲ ಸುಮಾರು ವರ್ಷಗಳಿಂದ ನಾವು ಶಿವರಾತ್ರಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಬಟ್ ಶಿವರಾತ್ರಿಗೆ ಹೋಗ್ಬಿಟ್ಟು ಬರುವಾಗ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿದೆ, ಇಲ್ಲೇ ಆ ನೂಕಾಟ್ಲಿರುತ್ತೆ ದೇವಸ್ಥಾನದಲ್ಲಿ, ಅದರದಾದಂಥ ಕೆಲವು ವಿಧಿವಿಧಾನಗಳಿರ್ತದೆ. ಬಟ್ ಅಲ್ಲಿಗೆ ಗರ್ಭಗುಡಿಯಲ್ಲಿ ಹೋಗಿ ನಡೆಯುವಂಥ ಪೂಜೆ ನೋಡೋಕ್ಕೂ ಆಗಲ್ಲ ನಮಗೆ. ಅದರಿಂದ ನಾವೆಲ್ಲ ಇದಕ್ಕೆ ಏನು ಸಂಬಂಧಪಟ್ಟಂಥ ತಂತ್ರಿಗಳ ಹತ್ರ, ಅರ್ಚಕರ ಹತ್ರ ಎಲ್ಲ ಚರ್ಚೆ ಮಾಡಿ ಶಿವಲಿಂಗನ ಒಂದು ತಗೊಂಬಂದು ಇದೇ 4 ವರ್ಷ ಹಿಂದೆ ಸ್ಥಾಪನೆ ಮಾಡಿ, ಅದನ್ನೇನು ಮಾಡ್ತಾರೆ ಅಂದರೆ, ನಮ್ಮ ಶಿವಲಿಂಗ ಸ್ಥಾಪನೆ ಮಾಡಿದ ಮೇಲೆ ಸ್ಥಳ ಶುದ್ಧ ಅಂತ ಮಾಡ್ತಾರೆ. ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಮತ್ತು ಅರಣಿ ಮಥನ, ಏನು ಸಮುದ್ರದ ಮಥನ ನಡೀತು, ಅದರಿಂದ ಬೆಂಕಿನ ಆಹ್ವಾನ ಮಾಡಿ, ಅದರಿಂದ ಪೂಜೆ ಪುರಸ್ಕಾರ ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ. ಸೊ ಈ ಉದ್ದೇಶ ಏನಂದರೆ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರಗಳು, ವಿಧಿವಿಧಾನಗಳು ನಡೀತದೆ ಅದನ್ನು ಸಾರ್ವಜನಿಕರಿಗೆ ತಗೊಂಬಂದು ತೋರಿಸುವಂಥದ್ದು. ಎಲ್ಲರಿಗೂ ಬಂದಂಥವ್ರು, ಬಡವರಿರಲಿ ಶ್ರೀಮಂತರಿರಲಿ, ಯಾರಾದರೂ ಕೆಲವ್ರಿಗೆ ಇನ್ಫ್ಲುಯೆನ್ಸ್ ಇಲ್ಲದೇ ಇರ್ಬೋದು, ಎಲ್ರಿಗೂ ಒಂದು ಸಾರ್ವಜನಿಕರಿಗೆ ಒಂದು ಏಕಮತದಲ್ಲಿ ತೋರಿಸುವಂಥ ಒಂದು ಕಾರ್ಯನ ನಾವು ನಮ್ಮ ತಂಡದವ್ರು ಮಾಡಿದ್ದೇವೆ. ಎಷ್ಟು ದಿನಗಳ ಕಾಲ ಈ ದೇವಸ್ಥಾನ ಹೀಗೆ ಇರುತ್ತೆ? ಇಲ್ಲ, ಇದನ್ನು ಆ್ಯಕ್ಚುಲಿ ಈ ದೇವಸ್ಥಾನನ ನಾವು, ಇದು ಒಂದು ಗೌರ್ಮೆಂಟ್ ಪ್ಲೇ ಗ್ರೌಂಡ್, ಶಿಶುಗೃಹ ಮತ್ತು ಪೂರ್ಣಪ್ರಜ್ಞಾ ಸ್ಕೂಲ್ ಪ್ಲೇ ಗ್ರೌಂಡ್. ಇದನ್ನು 1 ವಾರ ಹಿಂದೆ ಬಂದು ನಮ್ಮ ಟೀಮ್ ಅವರೆಲ್ಲ ಬಂದು, ಧ್ರುವ ಅಂತ ನಮ್ಮ ಸ್ನೇಹಿತರವ್ರ ತಂಡದವ್ರು ಬಂದು ಇದನ್ನು ಇಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಸ್ಥಾಪನೆ ಮಾಡಿ ಇದೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಅರ್ಚಕರೆಲ್ಲ ಬರ್ತಾರೆ. ಯಾವ ರೀತಿ ಒಂದು ದೇವಸ್ಥಾನದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಇಲ್ಲಿ ವ್ಯವಸ್ಥೆ ಮಾಡಿ, ಇದೊಂದು 1 ವೀಕಲ್ಲಿ ಸ್ಟಾರ್ಟ್ ಆಗಿ ನಿನ್ನೆ ರಾತ್ರಿ ಅಷ್ಟು ಇದು ನಿರ್ಮಾಣ ಆಗಿದೆ. ಶಿವರಾತ್ರಿ ಅಂತ ಹೇಳಿದರೆ ರಾತ್ರಿ ಎಲ್ಲ ಜಾಗರಣೆ ಮಾಡುವಂಥದ್ದು ಪ್ರತೀತಿ, ಇಲ್ಲೂ ಕೂಡ ಜಾಗರಣೆ ಇರುತ್ತಾ? ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ? ಶಿವರಾತ್ರಿ ಅಂದ ತಕ್ಷಣ ಜಾಗರಣೆ ಅನ್ನೋದು ಇವತ್ತಿನ ಕಾಲದಲ್ಲಿ ಏನಾಗಿದೆ, ನಾವು ಸಮೇತ ಹಿಂದೆ ಮಕ್ಕಳಾಗಿದ್ದಾಗ ಮನೆಯಲ್ಲಿ ಒಂದು ಪಿಕ್ಚರ್ ನೋಡೋದು, ಏನಾದರೂ TV ನೋಡೋದು, ಇಲ್ಲ ಆಟ ಆಡ್ಕೊಂಡಿರುವಂಥದ್ದಿತ್ತು. ಬಟ್ ಇದರಲ್ಲೂ ತುಂಬ ಪುರಾತನವಾಗಿ ಇರುವಂಥ ಮಹತ್ವಗಳಿದೆ. ಅದರಿಂದ ನಾವು ತಂತ್ರಿಗಳು, ಅರ್ಚಕರ ಹತ್ರ ಎಲ್ಲ ಕೇಳಿದಾಗ ಏನಕ್ಕೆ ಶಿವರಾತ್ರಿ ಮಾಡಬೇಕು, ರಾತ್ರಿ ಜಾಗರಣೆ ಇರೋದ್ರಲ್ಲಿ ಯಾವ ರೀತಿ ಪ್ಲಾನೆಟರಿ ಮೂಮೆಂಟ್ಸಲ್ಲಿ ಹೇಗಿರುತ್ತೆ, ಎಲ್ಲರಿಗೂ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋ ವಿಚಾರಕ್ಕೆ ಮಾತಾಡಿ. ಸೊ ಅದನ್ನೇ ನಾವು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆದರೆ ನಾಳೆ ಬೆಳಗ್ಗೆ 6:30ವರೆಗೂ 4 ಯಾಮದಲ್ಲಿ ಪೂಜೆಗಳು ಮಾಡಿಕೊಂಡು, ನಾಳೆ ಮಹಾಮಂಗಳಾರತಿ ಆದಮೇಲೆ ನಾವು ಮಹಾಮಂಗಳಾರತಿಯಲ್ಲಿ ಪ್ರಸಾದ ಕೊಟ್ಟು ಮುಗಿಸೋಣ. ಸೊ ಬೆಳಗ್ಗೆ ನಮ್ದು ಇವತ್ತು ನೀವು ನೋಡ್ದಂಗೆ ಹೋಮ ಹವನಗಳು ಸ್ಟಾರ್ಟ್, ರುದ್ರ ಹೋಮ ಅಂತ ಮಾಡ್ತೀವಿ, ರುದ್ರಯಾಗ ಅಂತ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಮಹಾಮಂಗಳಾರತಿ ನಡೀತದೆ. ಆಮೇಲೆ ನಾವು ಸಾಯಂಕಾಲ ಅಷ್ಟರಲ್ಲಿ ಇನ್ನೊಂದು ಯಾಮದ ಪೂಜೆ ನಡೀತದೆ. ದರ್ಶನ ಬಲಿ ಅಂತ, ದೇವಸ್ಥಾನದಲ್ಲಿ ಅಲ್ಲಿ ಕೂತಿರ್ತಾರೆ. ಸಾಯಂಕಾಲ ಆದಾಗ ಒಂದು ರೌಂಡ್ ಹೋಗ್ತಾರೆ, ಜನಗಳಿಗೆ ಬರೋವಂಥ ಭಕ್ತಾದಿಗಳಿಗೆ ದರ್ಶನ ಕೊಡೋಂತ ಹೋಗ್ತಾರೆ. ಸೊ ಈ ದರ್ಶನ ಬಲಿ ಅಂತ ನಡೀತದೆ. ದರ್ಶನ ಬಲಿ ಆದಮೇಲೆ ನಮ್ಮ ರಥೋತ್ಸವ ಅಂತ ನಡೀತದೆ. ಆ ರಥೋತ್ಸವ ಆದಮೇಲೆ ದೇವರು ಬಂದು
ವಾಪಸ್ ಅವ್ರ ಸ್ಥಾನದಲ್ಲಿ ಕೂರ್ತಾರೆ. ಆವಾಗ ಇನ್ನೊಂದು ರೌಂಡ್ ಮಹಾಲಿಂಗೇಶ್ವರನಿಗೆ ಅದೇನು ಅವರು ಈಶ್ವರ ಅಂದರೆ ಅಭಿಷೇಕ ಪ್ರಿಯ ಅಂತಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜೆ ಪುರಸ್ಕಾರ ರಾತ್ರಿ ನಮ್ಮ ಕಾರ್ಯಕ್ರಮಗಳು ಇರ್ತದೆ. ಸೊ ಬೆಳಗಿನ ಜಾವ 5:30 6 ಗಂಟೆವರೆಗೂ ಎಲ್ಲ ರೀತಿಯ ಜನಗಳು ಬಂದಂಥ ದೈವಿಕವಾಗಿ ಏನೇನು ನಾವು ಕಾರ್ಯಕ್ರಮಗಳು ಮಾಡ್ತಾಯಿದ್ದೇವೆ. ನೋಡಿದ್ರೆ ದೇವಸ್ಥಾನದಲ್ಲಿ ನಡೆಯುವಂತಹ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಡೆಯುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನಿರಬಹುದು, ಅಭಿಷೇಕಗಳನ್ನು ಜನಸಾಮಾನ್ಯರು ನೋಡೋದಕ್ಕಾಗಲ್ಲ. ಈ ದೃಷ್ಟಿಯಿಂದಾಗಿ ಜನಸಾಮಾನ್ಯರು ನೋಡಬೇಕು, ಜನಸಾಮಾನ್ಯರಿಗೂ ಕೂಡ ಈ ಎಲ್ಲ ಅಭಿಷೇಕ ಇರಬಹುದು, ಈ ಕಾರ್ಯಕ್ರಮಗಳು ತಲುಪಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಇಲ್ಲಿ ಒಂದು ದೇವಸ್ಥಾನವನ್ನೇ ನಿರ್ಮಾಣ ಮಾಡಿದ್ದಾರೆ. ನೀವ್ಯಾರಾದರೂ ಕಲ್ಲಸಂದ್ರದ ಅಕ್ಕಪಕ್ಕ ಇದ್ದರೆ ನೀವು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಿ ದೇವರ ದರ್ಶನವನ್ನು ಪಡೆದು ಪ್ರಾಪ್ತಿಯಾಗಬಹುದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.